ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಸೂಪರ್ ಹೆಲ್ದಿಯಾಗಿರ್ತಕ್ಕಂಥ ಡ್ರೈ ಫ್ರೂಟ್ಸ್ ಲಡ್ಡು ನೋಡಿ. ಇದನ್ನು ಒಂದೇ ತೊಗೊಂಡ್ರೆ ಸಾಕು, ಕೈ ಕಾಲು ನೋವು, ಮಂಡಿ ನೋವು, ಬೆನ್ನು ನೋವು, ಹಾಗೆ ಐರನ್ ಡೆಫಿಷಿಯನ್ಸಿ ಯಾವುದೂ ಸಹ ಇರೋದಿಲ್ಲ. ತುಂಬ ಹೆಲ್ದಿ ಲಡ್ಡು ಮಾಡೋದು ಹೇಗಂತ ನೋಡ್ಕೊಳ್ಳೋಣ. ಅದಕ್ಕಾಗಿ ನೋಡಿ, ಇಲ್ಲಿ ಬಾದಾಮಿ, ಗೋಡಂಬಿ, ಪಿಸ್ತಾ ಮತ್ತು ದ್ರಾಕ್ಷಿ 2 ಥರದ್ದು ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ಪಂಪ್ಕಿನ್ ಸೀಡ್ಸು, 1 ಟೇಬಲ್ ಸ್ಪೂನಷ್ಟು ಸನ್ಫ್ಲವರ್ ಸೀಡ್ಸ್ನ ತೊಗೊಂಡಿದ್ದೀನಿ. ನಂತರ ಇಲ್ಲಿ ಸಾಫ್ಟ್ ಡೇಟ್ಸ್ ಬರುತ್ತಲ್ಲ, ಅದನ್ನು ಬೀಜ ತೆಗೆದ್ಬಿಟ್ಟು ಇಟ್ಟಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಗಸಗಸೆ, 1 ಟೇಬಲ್ ಸ್ಪೂನಷ್ಟು ಅಗಸೆ ಬೀಜನೂ ಸಹ ಸೇರಿಸ್ಕೊಂಡಿದ್ದೀನಿ. ಹೀಗೆ ಇದನ್ನೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ನೋಡಿ, ಚಿಕ್ಕ ಮಕ್ಳಿಗೂ ಕೊಡ್ಬೋದು, ಹಾಗೆ ದೊಡ್ಡವರು ಸಹ ಇದನ್ನು ಎವ್ರಿಡೇ ಒಂದೊಂದು ತೊಗೊಂಡ್ರೆ ಆಯಿತು. ಎಲ್ಲರೂ ತೊಗೋಬೋದು. ಇದರಲ್ಲಿ ಯಾವುದೇ ನಾವು ಶುಗರ್ನ ಬಳಸ್ತಾ ಇಲ್ಲ, ಹಾಗೆ ಬೆಲ್ಲನೂ ಸಹ ಬಳಸ್ತಾ ಇಲ್ಲ. ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ ಲಡ್ಡು. ತುಪ್ಪದಲ್ಲೇ ಮಾಡಿರೋದ್ರಿಂದ ಇದನ್ನು ಸುಮಾರು ಒಂದು 2 ತಿಂಗಳವರೆಗೂ ನಾವು ಇಟ್ಕೊಂಡು ತಿನ್ಬೋದು. ನೋಡಿ, ಈ ರೀತಿ ಒಂದೊಂದಾಗಿಯೇ ನಿಮಗೆ ಫ್ರೈ ಮಾಡೋಕ್ಕೆ ಗೊತ್ತಾಗಲ್ಲ ಅಂದರೆ ಒಂದಾದಮೇಲೆ ಒಂದು ಫ್ರೈ ಮಾಡಿಕೊಂಡು ಅದನ್ನ ತೆಗೆದಿಟ್ಕೊಳ್ಳಿ. ಇಲ್ಲ ಮಾಡ್ಕೊಳ್ಳೋಕ್ಕೆ ಗೊತ್ತಾಗತ್ತೆ ಅಂತ ಆದರೆ ಈ ರೀತಿ ಕಲ್ಲರ್ಗೂ ಆಗಲೇ ಬಣ್ಣ ಬದಲಾಗುತ್ತೆ, ಅದರ ಸ್ಮೆಲ್ಲು ಎಲ್ಲ ಗೊತ್ತಾಗುತ್ತಲ್ಲ, ಆ ರೀತಿ ಒಂದೊಂದೇ ಹಾಕ್ಕೋಬೇಕಾಗತ್ತೆ. ಎಲ್ಲ ಒಟ್ಟಿಗೆ ಹಾಕ್ಕೋಬೇಡಿ. ಬಾದಾಮಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ಫಸ್ಟ್ ಹಾಕ್ಕೊಂಡು ಒಂದು 3-4 ನಿಮಿಷ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ನಾನು ಗೋಡಂಬಿ ಹಾಕ್ಕೊಂಡೆ. ನಂತರ ಉಳಿದಿರೋ ಪದಾರ್ಥಗಳನ್ನು ಹಾಕ್ಕೊಂಡು ಎಲ್ಲನೂ ಈಗ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಇದನ್ನೆಲ್ಲ ಹದವಾಗಿ ಹುರ್ಕೊಂಡಿದ್ದೀನಿ. ನೋಡಿ, ಒಂದೊಳ್ಳೆ ಪರಿಮಳ ಬರ್ತಾಯಿದೆ. ಈಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ಉಳಿದಿರ್ತಕ್ಕಂಥ ಸೀಡ್ಸ್ ಇತ್ತಲ್ಲ, ಇನ್ನು ಅದನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಸಣ್ಣ ಇರೋದ್ರಿಂದ ಬೇಗನೆ ಬೇಯುತ್ತೆ. ಇದೂ ಅಷ್ಟೇ ಸುಮಾರು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಕುಂಬಳಕಾಯಿ ಬೀಜ, ಹಾಗೆ ಸೂರ್ಯಕಾಂತಿ ಬೀಜ, ಅಗಸೆ ಬೀಜ 3 ಒಟ್ಟಿಗೆ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ನಾನು 1 ಟೇಬಲ್ ಸ್ಪೂನ್ ಇದಕ್ಕೆ ಗಸಗಸೆನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದೂ ಅಷ್ಟೇ ನಮ್ಮ ಹೆಲ್ತ್ಗೆ ತುಂಬಾ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ನಾನು ಇದರಲ್ಲಿ ಅಂಟು ಬರುತ್ತಲ್ಲ, ಅದೇ ಗೋಂದ್, ಈ ಡ್ರೈ ಫ್ರೂಟ್ಸ್ ಅಂಗಡಿಗಳಲ್ಲೆಲ್ಲ ಸಿಕ್ಕತ್ತೆ. ಆ ಚಳಿಗಾಲ ಮಳೆಗಾಲದಲ್ಲಾದರೆ ನಾನು ಅದನ್ನು ಹಾಕಿ ಮಾಡ್ತಾಯಿರ್ತೀನಿ. ಇಲ್ಲಾಂತಂದರೆ ಈ ಬೇಸಿಗೆ ಕಾಲದಲ್ಲಿ ಅದನ್ನು ಸ್ಕಿಪ್ ಮಾಡ್ತೀನಿ. ಅದನ್ನು ಬಾಣಂತಿಯರಿಗೂ ಸಹ ಕೊಡ್ಬೋದು. ತುಂಬ ಜನಕ್ಕೆ ಗೊತ್ತೇ ಇರುತ್ತೆ, ಬಾಣಂತಿಯರಿಗೆ ಅಂಟಿನ ಉಂಡೆ ಅಂತ ಮಾಡಿ ಕೊಡ್ತಾರೆ. ಅದರಿಂದ ಬಾಡಿ ತುಂಬಾ ಬೇಗ ರಿಕವರಿ ಆಗ್ತಾರೆ, ಅವರು ಸ್ಟ್ರಾಂಗಾಗೂ ಸಹ ಇರ್ತಾರೆ. ನೋಡಿ, ಈಗ ನಾವು ಸಾಫ್ಟ್ ಡೇಟ್ಸ್ನ ತೊಗೊಂಡಿದ್ವಲ್ಲ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಡ್ಬಂದಿದ್ದೀನಿ. ನಂತರ ಇನ್ನೂ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಈಗ ನಾವು ಮಿಕ್ಸಿ ಮಾಡಿರ್ತಕ್ಕಂಥ ಖರ್ಜೂರನೂ ಸಹ ನಾವು ಈ ತುಪ್ಪದಲ್ಲಿ ಚೆನ್ನಾಗಿ ಒಂದು 3-4 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ಹೀಗೆ ಪ್ರೆಸ್ ಮಾಡ್ತಾ ಮಾಡ್ಕೋಬೇಕಾಗತ್ತೆ. ಅಂಟತ್ತೆ, ಏನು ತೊಂದರೆ ಇಲ್ಲ. ಬೇಯ್ತಾ ಹೋದಂಗೂ ಅದು ಒಂದು ಕಡೆ ಮುದ್ದೆ ಥರ ಬರುತ್ತೆ. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ನಾನು ಆಗಾಗ ಮಾಡ್ತಾನೆ ಇರ್ತೀನಿ ನಮ್ಮ ಮನೇಲಿ. ಇದನ್ನು ಎವ್ರಿ ಟೈಮ್ ಮಾಡಿ ಖಾಲಿ ಆದ ತಕ್ಷಣ ಮಾಡಿ ಇಟ್ಟಿರ್ತೀನಿ, ತಿಂತಾನೆ ಇರ್ತೀವಿ. ಏಕೆಂದರೆ ನಾವು ಎಲ್ಲ ಡ್ರೈ ಫ್ರೂಟ್ಸ್ನ ತಿನ್ನಬೇಕಂತಾರೆ, ನಾವು ನೆನೆಸಿ ತಿನ್ನೋದು ಅದೆಲ್ಲ ಆಗದೇ ಇರೋದು ಕತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಇದರಲ್ಲಿ ತುಪ್ಪ ಬಳಸಿಲ್ಲ, ಅಂದರೆ ಬೆಲ್ಲ ಬಳಸಿಲ್ಲ, ಸಕ್ಕರೆನೂ ಬಳಸಿಲ್ಲ, ತುಂಬ ಹೆಲ್ದಿನೂ ಇರುತ್ತೆ. ಲಡ್ಡು ಆಗಿರೋದ್ರಿಂದ ಬೇಗ ತೊಗೊಂಡು ತಿಂದು ಬಿಡ್ತೀವಿ. ಹಾಗಾಗಿ ಈ ರೀತಿ ನೀವು ಸಹ ಮಾಡ್ಕೊಳ್ಳಿ. ಯಾರಿಗೆಲ್ಲ ಮಾಡೋಕ್ಕಾಗಲ್ಲ ನೋಡಿ, ಅವ್ರಿಗೆ ನಾನೇ ಮಾಡಿಕೊಡ್ತೀನಿ. ನೀವು ಇದಕ್ಕೆ ಅಂದರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಹಾಕ್ತೀನಿ ನೋಡಿ. ನಿಮಗೆ ಯಾರಿಗೆ ಅದರ ಅವಶ್ಯಕತೆ ಇತ್ತಂದರೆ ತೊಗೋಬೋದು, ನೀವು ಆರ್ಡ್ರ್ ಮಾಡ್ಬೋದು. ನಾವು ಇಲ್ಲಿಂದ ಕೊರಿಯರಲ್ಲಿ ನಿಮಗೆ ನೀವಿರ್ತಕ್ಕಂಥ ಜಾಗಕ್ಕೆ ಕಳಿಸ್ಕೊಡೋ ಪ್ರಯತ್ನ ಖಂಡಿತ ಮಾಡ್ತೀನಿ. ನೋಡಿ, ಈ ರೀತಿ ಎಲ್ಲನೂ ಈಗ ನಾವು ಹುರಿದಿರೋ ಕಾಳುಗಳೆಲ್ಲ ಇದಕ್ಕೆ ನೀಟಾಗಿ ಅಂದರೆ ಎಲ್ಲ ಕಡೆನೂ ಖರ್ಜೂರದ ಜೊತೆಗೆ ಈ ಡ್ರೈ ಫ್ರೂಟ್ಸ್ ಎಲ್ಲ ನೀಟಾಗಿ ಹೊಂದ್ಕೋಬೇಕು. ಆ ರೀತಿ ಸಣ್ಣ ಊರಿನಲ್ಲೇ ಇದನ್ನೆಲ್ಲ ಚೆನ್ನಾಗಿ ಕಾಯಿಸ್ತಾ ಹೋಗಬೇಕಾಗತ್ತೆ. ಬೇಗನೆ ಮಾಡ್ಕೊಬೋದು, ತುಂಬಾ ರುಚಿಯಾಗೂ ಸಹ ಇರುತ್ತೆ. ನೋಡಿ, ಎಲ್ಲನೂ ಮಾಡಾಯಿತು. ಎವ್ರಿ ಬೈಟ್ ಅಂದರೆ ನೀವು ಪ್ರತಿ ಸಲ ತಿಂದಾಗಲೂ ಎಲ್ಲ ಬೈಟಲ್ಲೂ ನಿಮಗೆ ಡ್ರೈ ಫ್ರೂಟ್ಸ್ ಅನ್ನೋದು ಸಿಗ್ತಾ ಹೋಗುತ್ತೆ. ತುಂಬ ಹೆಲ್ದಿ ಲಡ್ಡು, ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಒಂದು ದಿನಕ್ಕೆ 1 ಲಡ್ಡು ಸಾಕಾಗಿಬಿಡುತ್ತೆ. ನೋಡಿ, ಈ ರೀತಿ ಈಗ ತಣ್ಣಗಾಕಿದೆ ಇದು. ಈಗ ಇದನ್ನು ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಇದನ್ನು ಉಂಡೆ ಕಟ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಪ್ರೋಟೀನ್ ರಿಚ್ಚು, ಐರನ್ ರಿಚ್ಚು ಅಂದರೆ ಒಂದು ಹೆಲ್ದಿ ಲಡ್ಡು ರೆಡಿ ಆಗೋಯಿತು. ನಿಮಗೂ ಬೇಕಂದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ನೀವು ಮನೆಯಲ್ಲಿ ಅಂತ ಹೇಳ್ತೀನಿ. ಮಾಡೋಕ್ಕಾಗದೇ ಇರೋರು ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವಿರೋ ಜಾಗದಲ್ಲಿ ತಲುಪಿಸೋ ಜವಾಬ್ದಾರಿ ನಂದಾಗಿರುತ್ತೆ. ರೆಸಿಪಿ ಟ್ರೈ ಮಾಡಿ ಆದಮೇಲೆ ಹೇಗಿತ್ತಂತ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.